ಇವರಿಗೆಲ್ಲ ನಾನು ಹೆಂಗೆ ಹೇಳಿ ಸಾಧಕ? ಪಾರ್ವತಿನ ಬಿಟ್ಟು ಬೇರೆ ಯಾರು ನನ್ನ ಬದುಕಲ್ಲಿ ಹಂಗೆ ಆವರಿಸ್ಕೊಳ್ಳಿಲ್ಲ ಅಂತ. ಪಾರ್ವತಿನೇ ಎಲ್ಲ ನನಗೆ. ಮಾದೇವಯ್ಯ ಒಂದು ಕಾಲದಲ್ಲಿ ನಂಗೆ ಸಹಾಯ ಮಾಡ್ದ ನಿಜ. ಆಗ ನಾನು ಅವಾಗ ಮಾತು ಕೊಟ್ಟಿದ್ದೆ, ಮಾದೇವ ನೀನೇನು ಕೇಳಿದ್ರು ನಾನು ಮಾಡಿಕೊಡ್ತೀನಿ ಅಂತ. ಆದರೆ ಮಾದೇವಯ್ಯ ತನ್ನ ತಂಗಿ ಲೀಲಾನ ಲಗ್ನ ಆಗುವಂತ ಕೇಳ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನನ್ನಿಂದ ಆಗಕ್ಕಿಲ್ಲ ಅಂದೆ, ಒತ್ತಾಯ ಮಾಡ್ದ. ಲೀಲಂಗೆ ನಾನೊಂದು ಇಷ್ಟ ಅಂತೇಳಿ ಪೀಡಿಸೋಕೆ ಶುರು ಮಾಡ್ದ. ಮಾತು ಕೊಟ್ಟಿದೀಯಾ ಅಪ್ಪಣ್ಣ ಅಂತ ಹಿಂದೆ ಬಿದ್ದ. ಅಷ್ಟೊತ್ತಿಗಾಗಲೇ ಪಾರ್ವತಿ ಜೊತೆ ನನ್ನ ಮದುವೆ ಆಗೋಗಿತ್ತು ಸಾಧಕ. ಅದನ್ನು ಹೇಳಿದ ಮ್ಯಾಕೆ ಅವನು ಸುಮ್ಕಾಗಿದ್ದು. ಆಮೇಲೆ ಕೆಟ್ಟೋ ದಿವಸ ಅದ್ರ ಬಗ್ಗೆ ಮಾತೇ ಆಡಲಿಲ್ಲ. ಆದರೆ ಪಾರ್ವತಿ ಸತ್ತ ಮೇಲೆ ಮತ್ತೆ ಕಾಡಕ್ಕೆ ಶುರು ಮಾಡಿಬಿಟ್ಟ. ಆದರೆ ಯಾವತ್ತಿದ್ರೂ ಪಾರ್ವತಿನೇ ನನ್ನ ಹೆಂಡತಿ ಸಾಧಕ. ಅವಳ ಗುಣ, ಅವಳ ತಾಳ್ಮೆ, ಈ ಮನೆ ಮೇಕೆ ಅವಳಿಟ್ಟಿರೋ ಪ್ರೀತಿ ಬೇರೆ ಯಾರಿಗೂ ಬರೋಕ್ಕಿಲ್ಲ. ಸಾಹೇಬ್ರೆ, ಯಾವುದನ್ನು ಮನ್ಸಿಗೆ ಹಾಕ್ಕೋಬೇಡಿ. ಸೊಸೆಮರು ಮಾಡಿದ್ದು ಅವ್ರ ಪ್ರಕಾರ ಸರಿಯಾಗಿ ಐತೆ. ಗೊತ್ತು ಸಾಧಕ. ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲಿಲ್ಲ. ನಂದಿತ ಪ್ರಕಾರ ಲೀಲಾನೇ ಅಲ್ವಾ ಈ ದೊಡ್ಡ ಮನೆ ಯಜಮಾನಿ. ಆದರೆ ನನ್ನ ಸಂಕಟ ಏನಪ್ಪ ಅಂದರೆ ಎಲ್ಲಿ ಈ ವಿಷಯ ಇನ್ನೂ ದೊಡ್ಡದಾಗುತ್ತೋ ಅಂತ. ನಾನೇ ಪಾರ್ವತಿ ಬಗ್ಗೆ ಮಾತಾಡದೆ ಇರೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಸಾಹೇಬ್ರೆ, ಸಮಯ ಆಗೈತೆ. ಮಾತ್ರೆ ತಗೊಂಡು ಮನೆಗೆ ಕಳಿ. ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗ್ಬಾರ್ದಿತ್ತ ಪಾರ್ವತಿ? ನಿನ್ನ ಲೇ 40 ರೂಪಾಯಿ ಕಮ್ಮಿ ಐತಲ್ಲೋ. ಅಯ್ಯೋ ಕೊಡ್ತೀನಿ ಬಿಡೋಣ. ಈ ಐರ್ನ ಹತ್ರ ನಿನ್ನ ನಾಟಕ ಎಲ್ಲ ನಡೆಯಕ್ಕಿಲ್ಲ. ದುಡ್ಡಿಕ್ಕೆ ಮಾತಾಡು. ಆಯ್ತಾಯ್ತು ನಡೀಲ. ಆರಾಮಲ್ಲ? ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ ಹೇಳಣ್ಣ. ನಮಸ್ಕಾರ ಅಣ್ಣ. 2 KP 1 ಟೇಮ್ಸು 3 ವೀಕೆ. ಆ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ಪಕ್ಕದ ಮನೆಯವರು ಮನೆ ಖಾಲಿ ಮಾಡ್ತಾ ಇದೀವಿ, ಇನ್ಮ್ಯಾಕೆ ಪೇಪರ್ ಹಾಕೋದು ಬೇಡ ಅಂತ ಹೇಳಿದ್ರು. ಆಮೇಲೆ ಕೌನ್ಸಿಲರ್ ಬೀದಿ ಐತಲ್ಲ, ಅಲ್ಲಿ 4ನೇ ಮನೆಯವರು ಹೊಸ್ದಾಗಿ ಪೇಪರ್ ಹಾಕೋಕ್ಕೆ ಆರ್ಡ್ರ್ ಕೊಟ್ಟವ್ರೆ. ಎಲ್ಲ ಸೇರಿ 2312 ರೂಪಾಯಿ ಆಗೈತಣ್ಣ. ಲೆಕ್ಕ ಸರಿನಾ ತೆಪ್ಪ ಅಂತ ಮಿಷಿನಲ್ಲಿ ನೋಡ್ತೀರಾ ಅಂತ ಗೊತ್ತು, ಆದ್ರೂ ಕೈನಾಗೆ ಪೇಪರ್ ಬರ್ಕೊಂಬಂದಿನಿ. ಕರೆಕ್ಟಾಗಿ ನೋಡ್ಕೊಳ್ಳಿ ಅಣ್ಣ. ನಾನು ಬರ್ಲಂಗಾರೆ? ರಮಣ ಹೊಸಿ ನಿಂತ್ಕೋ. ಪಾದರಸ್ದಂಗೆ ಕೆಲಸ ಮಾಡ್ತಾರೆ ಅಂತ ಕೇಳಿದ್ದೆ, ಆದರೆ ಈಗಲೇನಪ್ಪ ಕಣ್ಣಾರೆ ನೋಡ್ತಾ ಇರೋದು. ಅಯ್ಯ ನಮ್ಮವಾಗ ನೋಡು, ಕಲೆಕ್ಷನ್ಗೆ ಅಂತ ಕಳ್ಸಿದ್ರೆ ಚಿಲ್ಲರೆ ಹೊಡ್ಕೊಂಡು ಬರ್ತವೆ. ಪೇಪರ್ ಹಾಕ್ಬಿಟ್ಟು ಬರಲ್ಲ ಅಂದರೆ ಓದ್ಲಾ ಹೊಡ್ಕೊಂಡು ಮಧ್ಯಾಹ್ನಕ್ಕೆ ಬರ್ತವೆ. ಅಯ್ಯೋ ಇವ್ರ ಹತ್ರ ಹೇಗೆ ಹೇಗೆ ನನಗೂ ಸಾಕಾಗ್ಬಿಟ್ಟಿದೆ ರಮಣ. ಹಂಗೇನಿಲ್ಲ ಅಣ್ಣ, ಇವರು ಕೆಲಸ ಮಾಡ್ತಾರೆ, ಹೊಸಿ ನಿಧಾನ ಅಷ್ಟೇಯ. ಎಲ್ಲ ಕೆಲಸದಾಗೂ ಒಂದು ನಾಜೂಕೈತೆ, ಅದು ಕಲಿಯೋಗಂಟ ಕಷ್ಟ ಅಷ್ಟೇಯ. ರಮಣ ನೀನು ನೋಡಿದ್ರೆ ನನಗೆ ಭಾರಿ ಖುಷಿ ಆಯ್ತದೆ. ಹೌದು, ಇಲ್ಲಿ ಕೆಲಸ ಮುಗಿಸ್ಕೊಂಡೋಗಿ ಏನು ಮಾಡ್ತೀಯಾ? ಏನು ಕೆಲಸ ಸಿಕ್ಕಿದ್ರು ಮಾಡ್ತೀನಿ. ಓ, ಏನು ಸಿಕ್ಕಿದ್ರು ಮಾಡ್ತೀಯೋ? ಆಫೀಸ್ ಮಾಡ್ಕೊಂಡವನಿಗೆ ಒಂದು ಕೆಲಸ, ನನ್ನಂಥವನಿಗೆ ಮಾಡಿದ್ದೆಲ್ಲ ಕೆಲಸವೇ. ನಮ್ಮ ಪೆಟ್ರೋಲ್ ಬ್ಯಾಂಕಿಗೆ ಒಬ್ಬ ಆಳು ಕೆಲ್ಸಕ್ಕೆ ಬೇಕು ಅಂತಿದ್ರು, ಆ ಕೆಲಸ ಮಾಡಿಯೇ? ಖಂಡಿತವಾಗ್ಲೂ ಮಾಡ್ತೀನಿ. ಸಭಾಸ್ ರಮಣ. ಹೌದು, ಊರಿಗೆ ಹೊಸಬ್ರು ಅಂತಿದ್ರೆ ನಿಮ್ಮ ಮನೆಯಲ್ಲಿ ಮಾಡಿಯೇ? ನಿಮ್ಮ ಮನೆಯಾಗೆ ಯಾರ್ಯಾರು ಅವ್ರೆ? ನಮ್ಮನೆ ಇರೋದಿಲ್ಲೇ ನಂಜಪ್ಪನ ಬಿದ್ದೆನಾಗೆ. ನಮ್ಮವ್ರ ಟೀಚರು
ಸದ್ಯಕ್ಕೆ ಪರೀಕ್ಷೆ ಕಟ್ಟಬೇಕು ಅಂತವ್ರೆ. ನಮ್ಮ ಜೊತೆಗೆ ನಮ್ಮ ಅವ್ವನೂ ಅವರೇ. ಓ, ನಿಮ್ಮ ಟೀಚರೇ ಪಕ್ಕದೂರಲ್ಲಿ ದಸರಾ ಹಬ್ಬಕ್ಕೆ ಬಡ ಮಕ್ಕಳಿಗೆ ಶಿಕ್ಷಣ ಶಿಬಿರ ಅಂತ ಏರ್ಪಾಡು ಮಾಡೋರೆ. ಯಾರಾದರೂ ಟೀಚರ್ ಇದ್ರೆ ಹೇಳಿ ಅಂತ ನಂಗೆ ಹೇಳಿದ್ರು. ನಿಮ್ಮ ರೈತರಿಗೆ ಏ ಇದೇ ನಿಂಗಂದ್ಬಿಟ್ರಿ. ನಮ್ಮವ್ರಿಗೆ ಪಾಠ ಮಾಡೋದು ಅಂದರೆ ಪಿರಾಣ. ನೀವು ಜಾಗ ಹೇಳಿ ಸಾಕು, ನಾನೇ ಕರ್ಕೊಬತ್ತೀನಿ. ಓ, ನಿನ್ನಂತವನ ಎಷ್ಟು ದಿನದಿಂದ ಹುಡುಕ್ತಾ ಇದ್ದೆ ಗೊತ್ತಾ ರಮಣ? ಏನು ಅಶೋಕ್, ದುಡ್ಡು ಬೇಕಿತ್ತಾ? ಇಲ್ಲ ನಂದಿ, ನಾನು ನಿನ್ನ ಹತ್ರ ಮಾತಾಡಬೇಕು. ಏನು? ಅದು ನಂಗೆ ಈಗೀಗ ಯಾಕೋ ಏನೋ ಎಲ್ಲ ಸಿಕ್ಕಿದ್ರೂ ನನ್ನ ಕೈಲಿ ಏನಿಲ್ಲ ಅಂತ ಅನಿಸ್ತಿದೆ ನಂದಿ. ಅಂದರೆ ಈಗೇನು ತೊಂದರೆ ಆಗಿದೆ ನಿಮಗೆ? ದಿನ ಖರ್ಚಿಗೆ ನಿಮಗೆ ದುಡ್ಡು ಕೊಡ್ತಿದ್ದೀನಲ್ಲ. ಇದು ದುಡ್ಡಿನ ವಿಷಯ ಅಲ್ಲ ನಂದಿ. ಮತ್ತೆ ಅದು ನೀನು ಪ್ರೆಗ್ನೆಂಟ್ ಅನ್ನೋದು ನಾಟಕ ತಾನೆ, ಅದನ್ನ ಮೊದಲು ಹೇಳು. ಯಾವತ್ತೂ ಕೇಳ್ತಾರೆ ಅಂದ್ಕೊಂಡೆ, ಇಷ್ಟು ಲೇಟಾಗಿ ಕೇಳ್ತಿದ್ದಾರೆ. ನಾಟಕ ಅಂತ ಹೇಳಿದ್ರೆ ಕೊಡ್ದು ಎಲ್ಲರ ಹತ್ರನೂ ಬೊಗಳು ಬಿಡ್ತಾರೆ. ಅಷ್ಟೇ ಅಲ್ಲ, ನನ್ನೇ ಬ್ಲ್ಯಾಕ್ ಮೇಲ್ ಮಾಡಿದ್ರೂ ಮಾಡಬಹುದು. ಏನು ಯೋಚನೆ ಮಾಡ್ತಿದ್ಯಾ ಹೇಳು, ನಾಟಕ ತಾನೆ? ಏನು ಅಶೋಕ್, ನೀವು ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಇಂಥ ವಿಷಯದಲ್ಲಿ ಯಾರಾದರೂ ನಾಟಕ ಮಾಡ್ತಾರೇನ್ರಿ? ಅಂದರೆ ಹೇಗೆ ನಂದಿ, ನಮ್ಮಿಬ್ಬರ ಮಧ್ಯೆ ಅಂಥದ್ದೇನು ನಡೆದೇ ಇಲ್ಲ. ನೀ ಇಷ್ಟು ದಿನ ನಾಟಕ ಮಾಡ್ತಿದ್ದೆ ಅಂತಾನೆ ನಾನು ಅಂದ್ಕೊಂಡಿದ್ದೆ. ನೀ ಸಮಯ ಬಂದಾಗ ಗೊತ್ತಾಗುತ್ತೆ ಅಂದಿದ್ದೆ, ಆದರೆ ಈಗ ನಿಜ ಅಂತಿದ್ಯಾ. ಯಾವುದನ್ನು ನಂಬಲಿ ನಾನು? ಅಶೋಕ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಅವತ್ತು ನೀವು ತುಂಬ ಕುಡ್ಕೊಂಡು ಬಂದಿದ್ರಿ. ನಮ್ಮಿಬ್ಬರ ಮಧ್ಯೆ ಏನಾಯಿತು ಅಂತ ನೀವು ಮರ್ತು ಹೋದ್ರಾ? ಏನು ಹೇಳ್ತಿದ್ದೆ ನಂದಿ? ಯಾವತ್ತು? ದಿನ ಕುಡ್ಕೊಂಡು ಬರೋ ಗಂಡನಿಗೆ ನಾನು ಏನು ಅಂತ ಹೇಳಿ? ಈಗ ನಾನು ಏನೇ ಹೇಳಿದ್ರು ನೀವು ನನ್ನ ಮೇಲೆ ಡೌಟ್ ಪಡ್ತೀರಾ? ಇಲ್ಲ ಇಲ್ಲ ನಂದಿ, ನಾನು ಡೌಟ್ ಪಡ್ತಾ ಇಲ್ಲ. ಆದರೆ ಏನಾದರೆ? ನಾನು ಅವತ್ತು ನಿಮಗೆ ಬೇಡ ಅಶೋಕ್ ಅಂತ ತಡೆದೆ, ಆದರೆ ನೀವು ನನ್ನ ಮಾತಿನ ಕೇಳೋ ಪರಿಸ್ಥಿತಿಲೇ ಇರಲಿಲ್ಲ. ಇದು ನಮ್ಮ ಮಗು ಅಶೋಕ್. ನಾನು ನೀವು ತಂದೆ ತಾಯಿ ಆಗ್ತಿದ್ದೇವೆ ಕಣ್ರಿ. ನಮ್ಮ ಮಗುನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅಮ್ಮ, ಒಂದೆರಡು ನಿಮಿಷ, ಗಂಜಿ ತುಂಬ ಬಿಸಿ ಇದೆ. ಒಂದು ನಿಮಿಷ ಇರಿ. ಅಮ್ಮ, ಸ್ಮೈಲ್ ಮಾಡಿದ್ರಾ? ನಾನು ಸ್ಮೈಲ್ ಮಾಡಿದ್ರೆ ನೀವು ಸ್ಮೈಲ್ ಮಾಡ್ತೀರಾ? ಪ್ಲೀಸ್ ಇನ್ನೊಂದು ಸಲ ಸ್ಮೈಲ್ ಮಾಡಿ ನೋಡಬೇಕು ಪ್ಲೀಸ್. ಗುಡ್ ಗರ್ಲ್. ನಾನು ಹೇಳ್ದಂಗೆ ಮಾಡಿದ್ದಕ್ಕೆ ನಿಮ್ಗೀಗ ರಾಗಿ ಗಂಜಿ. ಇರಿ, ನಾನೇ ನಿಮಗೆ ಕುಡಿಸ್ತೀನಿ. ರಾಗಿ
ರಾಗಿ ಗಂಜಿ ಕುಡಿದ್ರೆ ಶಕ್ತಿ ಬರುತ್ತಂತೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮನೂ ನನಗೆ ರಾಗಿ ಗಂಜಿ ಕುಡಿಸ್ತಿದ್ರಂತೆ, ಗೊತ್ತಾ? ರಾಮ, ರಾಮೂರು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರಮ್ಮ ರಾಗಿ ಗಂಜಿ ಕುಡಿಸ್ತಾ ಇದ್ರ ಅಂತ ಕೇಳಿದ್ರಾ? ಇಲ್ಲ ಅಮ್ಮ, ರಾಮೂರು ಚಿಕ್ಕ ವಯಸ್ಸಲ್ಲಿದ್ದಾಗ್ಲೇನೆ ಅವರಮ್ಮ ತೀರ್ಕೊಂಡ್ಬಿಟ್ರಂತೆ. ನಂಗೆ ಒಂದಂತೂ ಅರ್ಥ ಆಗ್ತಾ ಇಲ್ಲ. ರಾಮ್ ಅವರು ಅವ್ರ ತಾಯಿ ಇನ್ನೂ ಬದುಕಿರ್ಬೋದು ಅಂತ ಹುಡುಕ್ತಿದ್ದಾರೆ. ಇನ್ನೊಂದು ಕಡೆ ನಂದಿತಾ ಅವರು ಅವ್ರ ಅತ್ತೆ ಸತ್ತಿದ್ದಕ್ಕೆ ಮಾವನೇ ಕಾರಣ ಅಂತ ಹೇಳ್ತಿದ್ದಾರೆ. ನಿಜ ಏನು? ರಾಮ್ ಅವ್ರ ತಾಯಿ ಯಾರು? ಮಾವನಿಂದ ಮೋಸ ಆಯಿತು ಅಂತ ಹೇಳೋ ಆ ಹೆಂಗಸು ಯಾರು ಹಾಗಾದ್ರೆ? ಸುಶಿ, ನೋಡು, ನೀನು ಹೋಗಿ ಅವಸರವಾಗಿ ಏನೇನೋ ಮಾತಾಡಬೇಡ. ನಿಧಾನವಾಗಿ ಕೂತು ಮಾತಾಡೋಣ. ಸಾಹೇಬರು ಬೇರೆ ಇತ್ತೀಚೆಗೆ ಆಸ್ಪತ್ರೆಯಿಂದ ವಾಪಸ್ ಬಂದಿದ್ದಾರೆ. ನಿಧಾನ. ಎಷ್ಟು ದಿವಸ ನೀನು ಸುಮ್ಮನೆ ಇದ್ದಿದ್ದು ಸಾಕು. ಇವತ್ತು ನನಗನ್ಸಿದ್ದನ್ನ ನಾನು ಮಾತಾಡ್ತೀನಿ. ದಯವಿಟ್ಟು ನನ್ನ ತಡಿಬೇಡಿ. ಸಾಹೇಬ್ರೆ, ಸಾಹೇಬ್ರೆ, ಸುಶಿ. ಸಾಹೇಬ್ರೆ, ಸಾಹೇಬ್ರೆ. ಓಹ್ ಬೀಗ್ರೆ ಬನ್ನಿ. ಶಾರದಕ್ಕ, ಸಾಹೇಬ್ರನ್ನ ಕರೀರಿ, ನಾನು ಅವ್ರ ಹತ್ರ ಮಾತಾಡಬೇಕು. ಸಾಹೇಬ್ರೆ, ಸಾಹೇಬ್ರೆ. ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಸಾಹೇಬ್ರೆ, ಸಾಹೇಬ್ರೆ, ಎಲ್ಲಿದ್ದೀರಾ? ಏ ಚಂದ್ರಿ, ಈಗ ಒಳ್ಳೆ ಮಜಾ ಇದೆ ನೋಡು. ಓಹ್ ಬೀಗ್ರೆ, ಯಾವಾಗ ಬಂದ್ರಿ? ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ಸಾಹೇಬ್ರೆ, ನೀವು ಮಾಡ್ತಿರೋದು ನಿಮಗೆ ಸರಿ ಅಂತ ಅನ್ನಿಸ್ತಿದ್ಯಾ? ನನ್ನ ಮಗಳು ಅಳಿಯ ಮನೆ ಬಿಟ್ಟು ಹೋಗಿದ್ದಾರೆ. ಅದ್ರ ಬಗ್ಗೆ ದೊಡ್ಡ ಮನೆಯಿಂದ ಯಾರಾದ್ರೂ ಮಾತಾಡ್ತೀರಾ? ಅವ್ರನ್ನ ಹುಡುಕಿಸ್ತೀರಾ ಅಂತ ಕಾಯ್ತಾ ಇದ್ರೆ ನಿಮ್ಗೆ ಯಾರಿಗೂ ಅವ್ರ ಬಗ್ಗೆ ಯೋಚನೆ ಕೂಡ ಇಲ್ವಲ್ಲ. ಬನ್ನಿ, ಮೊದಲು ಕೂತ್ಕೊಳ್ಳಿ, ಆಮೇಲೆ ಮಾತಾಡೋಣ. ನಾನು ಕೂತು ಕ್ಷೇಮ ಸಮಾಚಾರ ವಿಚಾರಿಸೋಕೆ ಬರ್ಲಿಲ್ಲ ಸಾಹೇಬ್ರೆ. ಸುಶಿ, ಸಾಹೇಬ್ರೇನು ಹೇಳ್ತಾ ಇದ್ದಾರೆ ತಾನೇ? ರೀ, ನೀವ್ ಬೇಕಾದ್ರೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಬನ್ನಿ. ಆದ್ರೆ ಮನೆಗೆ ವಾಪಸ್ ಬರುವಾಗ ನನ್ನ ಮಗಳನ್ನ ಕರ್ಕೊಂಡು ಬನ್ನಿ. ಆಗತ್ತಾ ನಿಮ್ಮ ಕೈಲಿ? ಸಾಹೇಬ್ರೆ, ನಿಮ್ಮನ್ನ ನಂಬಿತಾನೆ ನನ್ನ ಮಗಳು ನಿಮ್ಮ ಮನೆಗೆ ಕಳಿಸಿದ್ದು. ನೀವು ಎಲ್ಲರೂ ಸೇರಿ ಹೀಗೆ ಮಾಡ್ಬಿಟ್ರಲ್ಲ. ದಯವಿಟ್ಟು ಈ ವಿಷಯ ಗೊತ್ತಿಲ್ಲದೆ ಮಾತಾಡಬೇಡಿ. ಸುಮ್ಮನೆ ಶಾರದಕ್ಕ, ದಯವಿಟ್ಟು ನೀವು ಮಾತಾಡಬೇಡಿ. ಈಗ ನೀವು ಏನೇ ಕಾರಣ ಕೊಟ್ಟರು ಅದನ್ನ ತಗೊಳೋದಕ್ಕೆ ನಾನು ತಯಾರಾಗಿಲ್ಲ. ನನಗೆ ನನ್ನ ಮಗಳು ಬೇಕು ಅಷ್ಟೇ. ಅವ್ರ ಮನೆ ಬಿಟ್ಟು ಹೋಗಿ ಇಷ್ಟು ದಿನ ಆದ್ರೂ ಯಾಕೆ ಸಾಹೇಬ್ರೆ ಯಾವುದೇ ಆಕ್ಷನ್ ತಗೊಳ್ಳದೆ ಸುಮ್ಮನೆ ಇದ್ದೀರಾ? ಮಗ ಸೊಸೆಗಿಂತ ನಿಮ್ಗೆ ನಿಮ್ಮ ಹೆಸರೇ ಮುಖ್ಯ ಆಯ್ತಾ ಸಾಹೇಬ್ರೆ? ರಾಮ್ ಅವರೇ, ಓಕೆನಾ? ಬೊಂಬಟಕ್ ಅಂತ ಇದ್ದೀರಾ? ನಡ್ರಿ ಹೋಗಮ್ಮ. ಒಂದು ನಿಮಿಷ ಇರಿ. ಹೋಗ್ಬೇಕಾದ್ರೆ ನೀರು ಕುಡ್ದು ಹೋದ್ರೆ ಎಲ್ಲ ಒಳ್ಳೇದಾಗತ್ತಂತೆ. ಒಂದು ನಿಮಿಷ.
ತಕ್ಕಂಗೆ ಗಂಡಂಗೆ ಹಿಂಗೆ ಗದ್ರಿದ್ರೆ ಪಾಠ ಕೇಳೋ ಮಕ್ಳ ಗತಿ ಏನಪ್ಪ. ಏನೋ ಏನಿಲ್ಲ, ಕುಡಿತಾ ಇದ್ದೀನಿ. ಅಮ್ಮ ನೀವು ತಗೊಳ್ಳಿ, ಇಲ್ಲಾಂದರೆ ನಮ್ಮವರು ಇಸ್ಕೇಲ್ ತಗೊಂಡ್ಬರ್ತಾರೆ. ಕುಡೀರಿ. ಕುಡಿ. ನಮ್ಮವರೇ, ಈ ಕನ್ನಡಿಗೆ ಏನಾರ ಕೈಕಾಲು ಇದ್ಬಿಟ್ಟಿದ್ರೆ ನಿಮ್ಮನ್ನ ಕರ್ಕೊಬಂದು ಆಚೆ ಬಿಟ್ಟು ಮನೆ ಬೀಗ ಹಾಕಿ ಬೀಗುತ್ತಿ ಕೊಟ್ಬಿಟ್ಟಿರೋದು. ಇರಿ ರಾಮು ಅವರೇ, ಮಕ್ಕಳ ಮುಂದೆ ಪಾಠ ಮಾಡಬೇಕಾದ್ರೆ ಟೀಚರ್ ಅಪಿಯರೆನ್ಸ್ ತುಂಬ ಮುಖ್ಯ ಆಗುತ್ತೆ. 1.5 ಗಂಟೆ 2 ಗಂಟೆ ಅವ್ರ ಮುಂದೆ ನಿಂತ್ಕೊಂಡು ಪಾಠ ಮಾಡಬೇಕು. ಅವ್ರು ನನ್ನ ಮುಖ ನೋಡ್ತಿರ್ಬೇಕು. ಹೆಂಗಂದ್ರೆ ನಂಗೆ ಹೋಗ್ಬಿಡಕ್ಕಾಗತ್ತಾ? ನಮ್ಮವರೇ, ಈ ಮಕಾನ 1 ಗಂಟೆ ಏನು 7 ಜನ್ಮ ಬೇಕಾದರೂ ಕುಂತ್ಕೊಂಡು ನೋಡ್ತಾನೇ ಇರ್ಬೋದು. ನಡ್ರಿ ಹೋಗಮ್ಮ. ಅಮ್ಮ, ರಾಮು ಅವರೇ, ಎಷ್ಟು ಜನ ಮಕ್ಕಳು ಬರ್ತಿದಾರಂತೆ ಕಲಿಯೋಕ್ಕೆ? ನಂಗೆ ಗೊತ್ತಿಲ್ಲ. ಎಷ್ಟನೇ ಸ್ಟ್ಯಾಂಡರ್ಡು? ಗೊತ್ತಿಲ್ಲ. ಯಾವ ಸಬ್ಜೆಕ್ಟ್ ಅಂತಾದ್ರೂ ಗೊತ್ತಾ? ಹಲೋ ಮೇಡಮ್, ನನಗೆ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಮಾತ್ರ ಗೊತ್ತು. ಮನೇಲಿ ಒಬ್ಬರೇ ಇದ್ರೆ ಅಮ್ಮಂಗೆ ಬೇಜಾರಾಯ್ತದೆ ಅಂತ ಅಮ್ಮನೂ ಕರ್ಕೊಂಡು ಹೊಂಟಿವ್ನಿ. ನಿಮ್ಮಿಬ್ರು ಅಲ್ಲಿ ಬಿಟ್ಟ ಮ್ಯಾಕೆ ನಾನು ಪೆಟ್ರೋಲ್ ಬಂಕಲ್ಲಿ ಕೆಲಸ ಕೇಳಕ್ಕೆ ಹೋಗ್ಬೇಕು. ಸರಿನಾ ಮೇಡಮ್? ನೀವು ಕೇಳೋ ಪ್ರಶ್ನೆಗೆಲ್ಲ ನಂಗೆ ಉತ್ತರ ಗೊತ್ತಿಲ್ಲ ಮೇಡಮ್. ಓಕೆನಾ? ಬನ್ನಿ ಹೋಗಮ್ಮ. ಸರಿ ಪೈಲ್ವಾನ್ರೆ, ನಡೀರಿ. ಆಯಿತು ಆಯಿತು, ನೀವು ನಡ್ರಿ. ಅಮ್ಮ ನೋಡಿದ್ರ, ಕೆಲ್ಸಕ್ಕೆ ಹೋಯ್ತಾರದಕ್ಕೆ ನಮ್ಮವ್ರು ಏಟೊಂದು ಖುಷಿಯಾಗವ್ರೆ ಅಂತ. ನಡ್ರಿ. ಸಾಹೇಬ್ರೆ, ಅವಳು ಟೆನ್ಷನಲ್ಲಿ ಏನೋ ಮಾತಾಡ್ತಾ ಇದ್ದಾಳೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ರೀ, ಇನ್ನು ಎಷ್ಟು ದಿವಸ ಅಂತ ಹೀಗೆ ಇರ್ತೀರಾ ನೀವು? ಹೆತ್ತ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ನೀವು ಇವ್ರ ಹತ್ರ ತಪ್ಪಾಗಿ ತಿಳ್ಕೊಬೇಡಿ ಅಂತ ಬೇಡ್ಕೊತಿದ್ದೀರಲ್ಲ. ಸುಶೀಲಾ ಅವರೇ, ನಾವು ಯಾರೂ ಕಾಳಜಿ ಇದ್ದೇ ಕೂತಿಲ್ಲ. ರಾಮ ಜಾನಕಿನ ಹುಡ್ಕೋದಕ್ಕೆ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಶಿಕ್ಷಣ ಸಚಿವರ ಮಗ ಸೊಸೆ ಮನೆ ಬಿಟ್ಟು ಹೋಗಿದ್ದಾರೆ. ಸಚಿವರಿಗೆ ಅವ್ರನ್ನ ಹುಡುಕ್ಸೋದಕ್ಕೆ ಇಷ್ಟು ದಿನ ಬೇಕಾ? ನಿಮ್ಮ ಮಾತಿನ ನಾನು ನಂಬೇಕಾ ಸಾಹೇಬ್ರೆ? ಸುಶೀಲಾ ಅವರೇ, ಮಾವ ಹೇಳ್ತಿರೋದು ನಿಜಾನೇ. ನಾವು ನಮ್ಮ ಕೈಲಾದ ಪ್ರಯತ್ನನ ಮಾಡ್ತಿದ್ದೀವಿ. ಬಾವ ಮತ್ತೆ ಜಾನಕಿ ಏನು ಕಳ್ದು ಹೋಗಿಲ್ವಲ್ಲ, ಬರೀ ಮನೆ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಪರ್ಸ್ನಲ್ ವಿಷಯಕ್ಕೆ ಪೊಲೀಸ್ ಅವ್ರನ್ನ ಬಳಸಬಾರ್ದು ಅಂತ ಮಾವ ಇದನ್ನು ಅನ್ಅಫಿಷಿಯಲ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ ಅಷ್ಟೇ. ನೀವು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಅಲ್ಲ, ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇಷ್ಟಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ, ನೀನೇ. ಮೋಸದಿಂದ ನನ್ನ ಮಗಳನ್ನ ಮನೆಯಿಂದ ಆಚೆ ಹಾಕಿದ್ದು ಅಲ್ಲದೆ ಈಗ ನನಗೆ ಸಮಾಧಾನ ಮಾಡೋದಕ್ಕೆ ಬರ್ತೀಯಾ? ಇನ್ನು ಎಷ್ಟು ನಾಟಕ ಮಾಡಬೇಕು ಅಂತಿದ್ಯಾ? ನಿನಗೆ ಕ್ಷಮೆನೇ ಇಲ್ಲ, ತಿಳ್ಕೊ. ಬಿಗ್ರೆ, ಸ್ವಲ್ಪ ಅವ್ರನ್ನ ನೋಡ್ಕೊಂಡು ಮಾತಾಡೋಕೆ ಹೇಳಿ. ಸಾಹೇಬ್ರೆ, ಎಲ್ಲದಕ್ಕೂ ಇವಳೇ ಕಾರಣ. ನಿಮ್ಮನ್ನ ಚೆನ್ನಾಗಿ ಯಾಮಾರಿಸ್ತಿದ್ದಾಳೆ. ನಾನು ಹೊಟ್ಟೆ ಉರ್ಕೊಂಡು ಹೇಳ್ತಿದ್ದೀನಿ, ನೀನಂತೂ ನೆಮ್ಮದಿಯಾಗಿರೋದೇ ಇಲ್ಲ. ನೀನು ಮಾಡಿರೋ ಎಲ್ಲ ತಪ್ಪುಗಳಿಗೂ ಶಿಕ್ಷೆ ಆಗೇ ಆಗತ್ತೆ. ನೋಡ್ತಾ ಇದ್ದೆ ಅಮ್ಮ. ನೋಡಿ ನೋಡಿ, ಆಗ್ಲೇ ಡ್ರಾಮಾ ಶುರು ಮಾಡ್ಬಿಟ್ಲು. ಸಾಕು ನಿಲ್ಲಿಸಿ. ನನ್ನ ಸೊಸೆ ಬಗ್ಗೆ ಇನ್ನೊಂದು ಮಾತು ತಪ್ಪಾಗಿ ಆಡಿದ್ರೆ ಸರಿ ಇರಲ್ಲ.